ಸಾತ್ವಿಕವಾದಂಥ ಹರಿಗರ್ಪಿತವಾಗಿರತಕ್ಕಂಥ ಸಮಸ್ತ ವಸ್ತು ನೈವೇದ್ಯಾದಿಗಳನ್ನು ಅಲ್ಲಿ ರುದ್ರದೇವರಿಗೆ ಮಾಡ್ತಾರೆ ಭೂತರಾಜರು. ಅದೇ ಸಾಯಂಕಾಲದ ಭೂತರಾಜರ ಪೂಜೆಗೂ ಬೆಳಗ್ಗಿನ ಭೂತರಾಜ ಪೂಜೆಗೂ ಇರತಕ್ಕಂಥ ವ್ಯತ್ಯಾಸವನ್ನು ಆಖ್ಯಾನದಲ್ಲಿ ಸ್ಪಷ್ಟ ಇಲ್ಲಿ 2ನೇ ಅಧ್ಯಾಯದಲ್ಲಿ ಹೇಳ್ತಾ ಇದ್ದಾರೆ. ಅಂದರೆ ರುದ್ರದೇವರು ಸಾತ್ವಿಕ ರೂಪದಿಂದ, ಸಾತ್ವಿಕ ಪ್ರಾಚುರ್ಯ ರೂಪದಿಂದ, ಶುಕಾಚಾರ್ಯರ ರೂಪದಿಂದ ಅಂತ ಇಟ್ಕೊಳ್ರಿ, ಬೇಗ ಅರ್ಥ ಆಗುತ್ತೆ. ಪರಮಶುದ್ಧ ಸಾತ್ವಿಕವಾದಂಥ ಶುಕಾಚಾರ್ಯರಿಗೂ ಸಮ್ಮತವಾಗುವಂಥ ವಿಷ್ಣು ಸರ್ವೋತ್ತಮತ್ವವನ್ನು ಪ್ರತಿಪಾದನೆ ಮಾಡ್ತೇನೆ ಎಂದರು ಸರಸಭಾರತಿ ವಿಲಾಸದಲ್ಲಿ ವಾದಿರಾಜರು. ಅಂತಹ ಶುದ್ಧ ರೂಪ ಬೃಂದಾವನದಲ್ಲಿ ನಿತ್ಯ ಸೇವೆ ಮಾಡ್ತಾ ಇದ್ದಾರೆ. ತದ್ಬೃಂದಾವನಗತಂ ಕೃಷ್ಣಂ ಬೃಂದಾವನ ಮಧ್ಯಗಂ. ಇಂಥ ರಾಮ, ಕೃಷ್ಣ, ವೇದವ್ಯಾಸಾದಿ ಅನೇಕ ಅನಂತ ವ್ಯೂಹ ರೂಪಗಳನ್ನು ದಿಕ್ಪಾಲಕ ಗಣಗಳು ಇದರೊಳಗೆ ಬೃಂದಾವನವನ್ನು ಸೇರಿ ರೂಪಾಂತರೇಣ ಕೈಲಾಸಮ್ಯಂ ರೂಪಾಂತರೇಣ ಚ, ಒಂದು ರೂಪದಿಂದ ಇದ್ದು ಇನ್ನೊಂದು ರೂಪದಿಂದ ಕೈಲಾಸಕ್ಕೆ ಹೊರಡ್ತಕ್ಕಂಥವನಾಗಿದ್ದಾನೆ. ಇಂತಹ ಮಹೋತ್ಸವ ಬೃಂದಾವನದೊಳಗೆ ನಡೀತಾ ಇರೋದನ್ನು ಬೃಂದಾವನಾಚಾರ್ಯರು ನೋಡಿದ್ರು, ವಿಪ್ರ ನೋಡಿದ, ಅನೇಕ ವಿಪ್ರನಿಂದ ಅನುಗ್ರಹಿಸಲ್ಪಟ್ಟಿರತಕ್ಕಂಥ ಈಗ ಹೇಳಿದಂತೆ ಅನೇಕ ವಿಪ್ರ ಪ್ರಕರಣದವರು ಬೃಂದಾವನದೊಳಗೆ ದರ್ಶನ ಎಂಬತಕ್ಕಂಥದ್ದನ್ನು ಅಲ್ಲಿ ತೋರಿಸ್ತಕ್ಕಂಥವರಾಗಿದ್ದಾರೆ ಎನ್ನುವ ವಿಚಾರಗಳನ್ನು ಹೇಳ್ತಾ, ಇಂಥ ಉತ್ಸವ ದೇವಲೋಕದಲ್ಲೂ ನಡೆದಿದೆ. ದೇವದೊಂದು ಬಿಯೋನೇದುಹು. ಆದ್ದರಿಂದ ಶತಾನಂದ ಮಹೋತ್ಸವೇ. ಅಂತಹ ವರ್ಣದಿಕ್ಪಾಲಕ ದೇವತೆಗಳು ತಮ್ಮ ಲೋಕದಲ್ಲಿ ಭಗವಂತನಿಗೆ, ರಾಜರಿಗೆ ಇಂಥ ಸೇವೆ ಎಂಬತಕ್ಕಂಥದ್ದು ಮಾಡಿ ಅವರ ಅಂತರ್ಯಾಮಿಯಾದ ಭಗವಂತನಿಗೆ ಸಮರ್ಪಣೆ ಮಾಡಿದ್ದಾರೆ. ಇದಕ್ಕೆ ಶತಾನಂದ ಮಹೋತ್ಸವ ಅಂತ ಕರೀತಾರೆ. ಇದೊಂದು ಹೇಳಿ ಮುಗಿಸ್ತಾ ಇದ್ದೇನೆ. ಶತಂತೆ ರಾಜನ್ ಭಿಷಜತ್ ಸಹಸ್ರ ಮೋರ್ವೇ ಕಬೇರ ಸುಮತಿಷ್ಠೇ ಅಸ್ತು. ಶತಾನಂದ ವಾಚ್ಯತ್ವ ಸರ್ವ ರುಜುಗಳಿಗೂ ಇದೆ. ಅಂದ್ರೆ ಭಾವಿ ಮರುತರಾಗಿರ್ತಕ್ಕಂಥ ಇವರಿಗೆ ಶತಾನಂದ ಮಹೋತ್ಸವ ಅಂತ ಇದ್ದಾರೆ. ಇಂಥ ಶತಾನಂದರು ಮಾಡತಕ್ಕಂಥ ತ್ರಿವಿಕ್ರಮಣ ಉತ್ಸವ ದೇವಲೋಕದಲ್ಲಿ ನಡೀತಾ ಇದೆ, ಭೂಲೋಕದಲ್ಲಿ ನಡೆಯುತ್ತೆ ಅಂತ ಭವಿಷ್ಯವನ್ನು ಹೇಳ್ತಾ ಇದ್ದಾರೆ. ಯಾರು ಮಾಡ್ತಾರೆ ಅದನ್ನ? ಮಮ ಭೃತ್ಯ ದ್ವಿಜ. ಬೃಂದಾವನಾಚಾರ್ಯರ ಮುಂದೆ ತ್ರಿವಿಕ್ರಮಣ ರಥೋತ್ಸವನ ಸೋದೆಯಲ್ಲಿ ಮಾಡ್ತಾರೆ. ಚತುರ್ಥ ವೀತಿಷು, 4 ವೀದಿಗಳಿರ್ತಕ್ಕಂಥ ಈ ತ್ರಿವಿಕ್ರಮಣ ರಥೋತ್ಸವನ ಇಲ್ಲಿ ಮಾಡ್ತಾರೆ. ಆಗ ಇಲ್ಲೂ ಕೂಡ ಅದಕ್ಕೋಸ್ಕರ ನೋಡಿ ಪ್ರಾರಂಭದಲ್ಲಿ ಬೇರಿ ತಾಡನ ಮಹೋತ್ಸವ ಅಂತಾನೆ ಪ್ರಾರಂಭ. ಅಂದ್ರೆ ಆಖ್ಯಾನದಲ್ಲಿ ನಡೀತಕ್ಕಂಥ ತ್ರಿವಿಕ್ರಮ ರಥೋತ್ಸವಕ್ಕೆ ಪ್ರತಿಯೊಂದಕ್ಕೆ ಪ್ರಮಾಣ ಇಲ್ಲೇ 2ನೇ ಅಧ್ಯಾಯದಲ್ಲಿ ಕೂತಿದೆ. ಬೇರಿ ತಾಡಗಳನ್ನ ನುಡಿಸ್ತಾರೆ ಇಲ್ಲಿ. ಬೇರಿ ಶಂಖ ಮೃದಂಗಷ್ಟ ಪಣಗಾನಕ ಗೋಮುಖೈ ಕಹಾಳ ತಾಳ ಸಮ್ಮಿಶ್ರಹಿ ದೇವದಿಂದ ನಿಸ್ವರೈ ಎಂಬತಕ್ಕಂಥ ಶ್ಲೋಕ ಇವತ್ತು ಕೂಡ ಬೇರಿನಾದ ಮಹೋತ್ಸವ ಅನ್ನೋದ್ರಿಂದಾನೇ ಪ್ರಾರಂಭ ತ್ರಿವಿಕ್ರಮ ರಥೋತ್ಸವ ಅವಭೃತದವರೆಗೆ. ಇಂಥ ಅವಭೃತ ಪರ್ಯಂತವಾಗಿರ್ತಕ್ಕಂಥ ಆದ್ಯಂತದ ಉತ್ಸವ ಸೋದೆಯಲ್ಲಿ ನಡೆಯೋದು, ದೇವಲೋಕದಲ್ಲಿ ನಡೆಯೋದು, ಬೃಂದಾವನದಲ್ಲಿ ನಡೆಯೋದು. ಬೃಂದಾವನದಲ್ಲಿ ನಡೆಯೋದು ದೇವತೆಗಳಿಗೆ, ದೇವಲೋಕದಲ್ಲಿ ನಡೆದು ಸ್ವತಃ ದೇವತೆಗಳ ಸಮರ್ಪಣೆ ಮಾಡೋದು. ತ್ರಿವಿಕ್ರಮ ರಥೋತ್ಸವ ಏನು ಸೋದಿ ಕ್ಷೇತ್ರದಲ್ಲಿ, ಹೈಗ್ರೀವಿ ಕ್ಷೇತ್ರದಲ್ಲಿ ನಡೀತದೆ, ಅದು ನಮ್ಮಂಥವರಿಗೆ ನಡೀತಕ್ಕಂಥ ಉತ್ಸವ. ಮತ್ತು ನಮ್ಗೆ ಯಾಕೆ ಸಂಬಂಧ ಹೇಳಿದ್ರು ಅಂದರೆ, ಈ ಉತ್ಸವದಲ್ಲಿ ಇದೆಲ್ಲವನ್ನು ಚಿಂತನೆ ಮಾಡಿ ಇಲ್ಲಿ ನಡೆತಕ್ಕಂಥ ರಥೋತ್ಸವದಲ್ಲಿ ಅದೆಲ್ಲವನ್ನು ಅನುಸಂಧಾನ ಮಾಡಿ ಚಿತ್ರಣವನ್ನು ಮನಸ್ಸಿಗೆ ತಂದ್ಕೊಳ್ತಕ್ಕಂಥ ಅಮೋಘವಾದ ಉಪಾಸನಾ ಕ್ರಮವನ್ನು ಈ 2ನೇ ಅಧ್ಯಾಯದಲ್ಲಿ ಬ್ರಹ್ಮರುಂದ್ರೆಯಿಂದ ಪೂರ್ವೈಶ್ಯ ಗೀರ್ವಾಣಿ ಇಜ್ಜ ಮಹೋತ್ಸವೋ ಸಂದೃಷ್ಟ ಕರ್ಮಂದೀಂದ್ರ ಕೃತೋತ್ಸವೇ. ಮುಗಿಸ್ತಾ ಇದ್ದೇನೆ. ಈ ತ್ರಿವಿಕ್ರಮಣ ರಥೋತ್ಸವ ಏನು ಸೋದೆಯಲ್ಲಿ ನಡೀತು ವೃಂದಾವನಾಚಾರ್ಯರ ಕಾಲದಲ್ಲಿ, ಇಂಥ ರಥೋತ್ಸವ ಏನು ಯತಿಗಳಿಂದ ನಡೀತೋ ಕರ್ಮಂದೀಂದ್ರ ಕೃತೋತ್ಸವೇ, ಆ ಉತ್ಸವ ಇನ್ನೊಂದು ಕಡೆಗೆ ಸರಿಸಾಟಿ ಇಲ್ಲ. ಯಾಕಿಲ್ಲ ಅಂದರೆ, ಈ ಉತ್ಸವಕ್ಕೂ ಆಕಾಶದಲ್ಲಿ ವಿಮಾನದಲ್ಲಿ ನಿಂತು ರಾಜರು ಇಂದ್ರಜಾಲ ವಿಧಾಂ ಸೃಷ್ಟಿ ಮನ್ಯಂತೆ ಜ್ಞಾನ ದುರ್ಲಭ ಬಿಸಾಕೆ ಆ ತಾಮಸ ಪ್ರಾಚುರ್ಯರನ್ನೆಲ್ಲ. ಯಾಕೆ ಅಂದರೆ ಇಂದ್ರಜಾಲದಂತೆ ಈ ಜಗತ್ತು ಅಂತಾರೆ. ಆದ್ರಿಂದಾನೇ ಮಹಾಭಾರತದಲ್ಲಿ ಬೈತಾರೆ, ಇಂದ್ರಜಾಲ ವಿಧಾಂ ಸೃಷ್ಟಿ ಮನ್ಯಂತೆ ಜ್ಞಾನ ದುರ್ಲಭ ಅಂತ ಬೈದು ಬಿಟ್ರು. ಜ್ಞಾನಗೆಟ್ಟವ್ರು ಯಾಕೆ ಹಾಗಾಡ್ತೀರಿ? ಜ್ಞಾನ ಇದ್ದವ್ರು ನೋಡಿ, ಸೂತ್ರಧಾರವತ್ತು ಅಂದ್ರು. ಸೂತ್ರಧಾರಕನಾಗಿರ್ತಕ್ಕಂಥ ಅವನ ಗೊಂಬೆಗಳನ್ನ ಹೇಗೆ ಕುಣಿಸ್ತಾನೋ ಹಾಗೆ ವಾದಿರಾಜ ಗುರು ಸಾರ್ವಭೌಮರು ಅಂತರಾಳದಲ್ಲಿ ವಿಮಾನದಲ್ಲಿ ಇದ್ದು ಸೋದಿ ಕ್ಷೇತ್ರದಲ್ಲಿ ನಡೀತಕ್ಕಂಥ ತ್ರಿವಿಕ್ರಮ ರಥೋತ್ಸವನ್ನ ಸೂತ್ರಧಾರನಂತೆ ಆಡಿಸ್ತಾರಾದ್ದರಿಂದ ವೃಂದಾವನಾಚಾರ್ಯರ ಕಾಲದ ಅಂದ್ರೆ ಇವತ್ತಿಗೂ ಕೂಡ ನಡೀತಕ್ಕಂಥ ಮಹೋತ್ಸವದಲ್ಲಿ ಸೂತ್ರಧಾರರಾಗಿರ್ತಕ್ಕಂಥ ರಾಜರೇ ಒಂದು ರೂಪದಲ್ಲಿ ವಿಶೇಷವಾಗಿ ವೃಂದಾವನಾಚಾರ್ಯರಲ್ಲಿ ಇದ್ದು ಸಂಬಂಧವನ್ನ ಸೂತ್ರದ ರೂಪಗಳಂತೆ ಕೊಡ್ತಾ ಇದ್ದಾನೆ. ಯಾರ್ಯಾರು ಈ ಉತ್ಸವದಲ್ಲಿ ಅನುಸಂಧಾನದಿಂದ ಅವರವರಿಗೆ ಬೇಕಾದಂಥ ಜ್ಞಾನ ಉನ್ನಾಹಕ್ಕೆ ಬೇಕಾದಂಥ ಉಪಾಸನೆಯನ್ನು ಮಾಡ್ತಾರೋ ಅದು ಸೂತ್ರದಂತೆ ಮೇಲೆ ಎಳೆದು ರಾಜರು ಅದಕ್ಕೆ ಫಲವನ್ನು ಕೊಡ್ತಕ್ಕಂಥ ಉತ್ಸವ ಇವತ್ತು ಸೋದೆಯಲ್ಲಿ ನಡೀತಾ ಇರತಕ್ಕಂಥ ತ್ರಿವಿಕ್ರಮೋತ್ಸವ ಎಂಬತಕ್ಕಂಥ ದೇವಲೋಕ, ಬೃಂದಾವನ, ಭೂಲೋಕದಲ್ಲಿ ನಡೀತಕ್ಕಂಥ 3 ಉತ್ಸವಗಳನ್ನು
ರಾಜರು ಸನ್ನಿಹಿತರಾಗಿದ್ದು ವೃಂದಾವನಾಚಾರ್ಯರಿಂದ ಇಲ್ಲಿ ಮಾಡಿಸ್ತಾ ಇದ್ದಾರೆ, ದೇವತೆಗಳಲ್ಲಿ ಸನ್ನಿಹಿತರಾಗಿದ್ದು ದೇವಲೋಕದಲ್ಲಿ ಮಾಡಿಸ್ತಾ ಇದ್ದಾರೆ. ವೃಂದಾವನದೊಳಗೆ ತಾವೇ ಸ್ವತಃವಾಗಿ ಹೈಗ್ರೀದೇವರ ತ್ರಿವಿಕ್ರಮ ರಥೋತ್ಸವವನ್ನು ತಾವು ನಿಂತು ಮಾಡತಕ್ಕಂಥವರಾಗಿ ಎಲ್ಲರಿಗೂ ಫಲವನ್ನು ಹಂಚುತ್ತಾ ಇದ್ದಾರೆ ಎಂಬುದಾಗಿ ವಸಂತೋತ್ಸವ ಇತ್ಯಾದಿಗಳನ್ನೆಲ್ಲವನ್ನು ಕೂಡ ಮುಗಿಸ್ತಕ್ಕಂಥ ಇತಃಪರಂ ಕುರುಸುತ ಮಮ ಪುಣ್ಯದಿನ ಮಹತು. ಇಂಥ ವೃಂದಾವನಾಚಾರ್ಯರ ಈ ರಥೋತ್ಸವ ಮಾಡಿದ ದಿವಸವನ್ನ ಪರಮ ದಿವಸ ಎಂಬುದಾಗಿ ತಿಳ್ಕೊಂಡ್ರು. ಆ ದಿವಸದ ಉತ್ಸವದ ಮಹತ್ತೇ ಅವರ ಆರಾಧನಾ ಮಹೋತ್ಸವ. ಆದ್ದರಿಂದ ಇವತ್ತು ಈ ವಿಷಯವನ್ನ ವೃಂದಾವನಾಚಾರ್ಯರ ಮುಖಾಂತರವಾಗಿ ಇದಂ ಸರ್ವಂ ವೃಂದಾವನಾಖ್ಯಾನಂ ಈ ಉತ್ಸವದ ವಿಶೇಷವನ್ನ ಗ್ರಂಥ ರೂಪವಾಗಿ ಅವರ ಆರಾಧನಾ ಕಾಲದಲ್ಲಿ ನಾವು ಏನು ಸಮರ್ಪಣೆ ಎಂಬತಕ್ಕಂಥದ್ದು ಮಾಡ್ತೇವೋ ಅದು ಅದ್ಭುತವಾಗಿರತಕ್ಕಂತಹ ನಮ್ಮ ಸಂಬಂಧಕ್ಕೆ ಉದ್ಧತಿಯನ್ನು ತಂದುಕೊಡ್ತಕ್ಕಂಥ ಕಾಲ ಎಂಬುದಾಗಿ ಹೇಳ್ತಾ ಇದ್ದೇನೆ. ಆದ್ದರಿಂದ ಯತಿಗಳಿಗೆ ಅನೇಕ ಫಲ, ಕೃತಿನಃ ಅನೇಕ ಕಷ್ಟ ವ್ರತಗಳನ್ನು ಮಾಡುವವರಿಗೆ ಫಲ, ಪ್ರವೃತ್ತಾಹ ಶಾಸ್ತ್ರವನ್ನು ಅಧ್ಯಯನ ಮಾಡಿರೋರು, ಮಾಡಕ್ಕೆ ಹೊರಡ್ತಕ್ಕಂಥವರು, ಶಾಸ್ತ್ರವಿತ್ತಮಾಹ ಶಾಸ್ತ್ರವನ್ನು ಚೆನ್ನಾಗಿ ತಿಳಿದವರು, ಅವರೆಲ್ಲರೂ ಸಾಕ್ಷಾತ್ ಸತಿ ಪತಿಲೋಕವನ್ನು ಹೊಂದಿದಂತೆ ಅವರವರಿಗೆ ಉತ್ತಮ ಗತಿಯನ್ನು ಸೇರತಕ್ಕಂಥವರಾಗುತ್ತಾರೆ ಎಂಬುದಾಗಿ ಈ 2ನೇ ಅಧ್ಯಾಯದ ಸಾರದಲ್ಲಿ ಬೃಂದಾವನದಲ್ಲಿ ನಡೀತಕ್ಕಂಥ ತ್ರಿವಿಕ್ರಮ ಉತ್ಸವದ ಸಾರ್ವತ್ರಿಕವಾದ ಒಂದು ಚಿತ್ರಣವನ್ನು ನಾವು ನಂಬಬೇಕು. ದೇವತೆಗಳ ಮಾಡೋದು ಸತ್ಯ ಅನ್ನಬೇಕು, ಬೃಂದಾವನದಲ್ಲಿ ಇವತ್ತಿಗೂ ನಡೀತಿದೆ ಎನ್ನಬೇಕು. ಇಂಥ ಎಲ್ಲ ರೀತಿಯ ಸಮಗ್ರದ ಚಿತ್ರಣಕ್ಕೆ ಆಖ್ಯಾನದ ಪ್ರಾಮಾಣ್ಯವಾದವನ್ನು ಸ್ವತಃ 2ನೇ ಅಧ್ಯಾಯವೇ ಅದು ಪ್ರಾಮಾಣ್ಯದ ಭೂತದ ರೂಪದಲ್ಲಿ ಇದೆ ಎಂಬತಕ್ಕಂಥ ಅರ್ಥವನ್ನು ಹಿರಿಯರು ಚಿಂತನೆ ಮಾಡಿದ್ದಾರೆ. ಇಂಥ ನಮ್ಮ ಪ್ರಾಚೀನಾಚಾರ್ಯರಿಗೆ ಅನುಗ್ರಹ ಮಾಡಿದ ವೃಂದಾವನಾಚಾರ್ಯರ ಮತ್ತು ವಿದ್ಯಾಧೀಶರ ಕೃಷ್ಣಾಪುರ ಮಠಾಧೀಶರ ಒಂದು ವಿಶೇಷ ಅನುಗ್ರಹ, ಹಾಗೆಯೇ ವಿಶ್ವವಲ್ಲಭ ತೀರ್ಥರ ವಿಶೇಷ ಅನುಗ್ರಹವನ್ನು ನಾನು ಬಯಸ್ತಕ್ಕಂಥವನಾಗಿ ಇಂಥ ಅವಕಾಶವನ್ನು ಕೊಟ್ಟು ವೃಂದಾವನಾಚಾರ್ಯ ಸೇವೆ ಎಂಬತಕ್ಕಂಥ ಈ ಕುಸುಮಾಂಜಲಿಯನ್ನು ಸಮರ್ಪಣೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಉಭಯಶ್ರೀಗಳವರಿಗೆ ಕಾರ್ಯಕರ್ತರುಗಳಿಗೆ ನಾನು ಅಭಿನಂದನೆಯನ್ನು ಸಾಷ್ಟಾಂಗ ನಮಸ್ಕಾರವನ್ನು ಸಲ್ಲಿಸ್ತಾ ಮುಗಿಸ್ತಾ ಇದ್ದೇನೆ. ಶ್ರೀ ಕೃಷ್ಣಾರ್ಪಣ ಶಂಕರನ ಸ್ವೀಕರಿಸಿ. ಸೋದಾ ಕ್ಷೇತ್ರದ ಮಹತ್ವವನ್ನು, ಅಲ್ಲಿಯ ಉತ್ಸವದ ಮಹತ್ವವನ್ನು ಇತ್ಯಾದಿಗಳನ್ನೆಲ್ಲ 2ನೇ ಅಧ್ಯಾಯದಲ್ಲಿ ಹೇಳಿದ್ದನ್ನೆಲ್ಲ ಚಿಂತನೆ ಕೊಟ್ಟಂತಹ ಪುಷ್ಕರ ಪ್ರಸಾದಾಚಾರ್ಯರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಪ್ರಾಯ ಅವರಿಗೆ ಸಮಯಾವಕಾಶ ತುಂಬ ಕಡಿಮೆ ಆಯಿತು ಅಂತ ಕಾಣಿಸುತ್ತೆ. ಮುಂದೆ ಮತ್ತೊಂದು ದಿನ ಅಂತಹ ಅವಕಾಶ ಅವರಿಗೆ ಕಲ್ಪಿಸೋಣ. ಇವತ್ತು ಮುಂದಿನ ಪ್ರವಚನ ಮಾಲಿಕೆಯನ್ನು ರಾಘವೇಂದ್ರ ಪುರಾಣಿಕ ಇವರು ನಡೆಸಿಕೊಡಬೇಕಾಗಿ ನಾನು ಅವರ ಹತ್ರ ಕೇಳಿಕೊಳ್ತಾ ಇದ್ದೇನೆ. ಸರ್ವವಾಗೀಶ್ವರೋ ವಿಷ್ಣು ಸ್ತ್ರೀರೂಪೋ ಮಾಂ ಸುವಾದಯೇತ್. ಶ್ರೀ ಗುರುಭ್ಯೋ ನಮಃ. ಆಖ್ಯಾನದ ತೃತೀಯಾಧ್ಯಾಯದ ಕೆಲವು ಪ್ರಮೇಯಗಳನ್ನು ತಮ್ಮ ಮುಂದೆ ನಿಗದಿತ ಸಮಯದಲ್ಲಿ ಮುಗಿಸಲಿಕ್ಕೆ ಹೇಳಲಿಕ್ಕೆ ಪ್ರಯತ್ನಿಸ್ತಾ ಇದ್ದೇನೆ. ಪರಮಪೂಜ್ಯ ಶ್ರೀಪಾದಂಗಳವರ ವಶದಲ್ಲಿದ್ದ ಒಂದು ವ್ಯಾಖ್ಯಾನ ಗ್ರಂಥ ರಾಜಗೋಪಾಲಾಚಾರ್ಯರು ಅಂತ ಬರೆದವರು. ಅದನ್ನು ಇಟ್ಟುಕೊಂಡು ನಾನಿವತ್ತು ನಿಮಗೆ ತೃತೀಯಾಧ್ಯಾಯದ ಕೆಲವು ವಿಷಯಗಳನ್ನು ತಮ್ಮ ಮುಂದೆ ನಿರೂಪಿಸಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಆರಂಭದಲ್ಲಿ ವಿಪ್ರಶ್ರೋತ್ರಕ ಪ್ರಕರಣ ಇದು. ಗುರುರಾಜರು ವಿಪ್ರನಿಗೆ ನೇರವಾಗಿ ಉಪದೇಶವನ್ನು ಮಾಡ್ತಾರೆ. ಮೊದಲಿಗೆ ಆ ವಾದಿರಾಜ ಮಂತ್ರದ ಒಂದು ಮಹಿಮೆಯನ್ನು ಆರಂಭದಲ್ಲಿ ಗುರುರಾಜರು ತಿಳಿಸ್ತಾರೆ. ದಾಸ್ಯತ್ಯಯಂ ಮನುಂ ದಿವ್ಯಂ ವಾದಿರಾಜ ಯತೀರಿತಂ, ದಾಸ್ಯತ್ಯಯಂ ಮನುಂ ದಿವ್ಯಂ ವಾದಿರಾಜ ಯತೀರಿತಂ ಅಂತ ಮೊದಲ ಶ್ಲೋಕ ಈ ಅಧ್ಯಾಯದಲ್ಲಿ. ಅಯಂ ಎನ್ನುವ ಶಬ್ದಕ್ಕೆ ಬುದ್ಧಿಸ್ತ ಪರಾಮರ್ಶೆ ಮಾಡಬೇಕು. ಈತ ಅಂದರೆ ಅದು ನೇರವಾಗಿ ವಿಪ್ರನಿಗೂ ಸಹ ಮುಂದೆ ಅನ್ವಯವಾಗ್ತದೆ. ಅದನ್ನು ಮುಂದೆ ಅವರು ತಿಳಿಸ್ತಾರೆ. ಗೃಹಾಣ ತ್ವಂಚ ವಿಪ್ರ ಅಂಥೇಳಿ, ನೀನು ಇದನ್ನು ಸ್ವೀಕಾರ ಮಾಡು, ನೀನು ಗೃಹ ಸ್ವೀಕಾರ ಮಾಡಬೇಕು ಅಂದರೆ ನಿನ್ನಂತಹ ಬೇರೆ ಜ್ಞಾನಿಗಳೂ ಸಹ ಇದನ್ನು ಮುಂದೆ ಸ್ವೀಕಾರ ಮಾಡಲಿಕ್ಕಿದ್ದಾರೆ. ಮತ್ತೆ ವೃಂದಾವನಾಚಾರ್ಯರಾಗಿ ಹುಟ್ಟಿದ ಬಳಿಕ ನೀನು ಇದನ್ನು ಪುನಃ ಉಳಿದವರಿಗೆ ಉಪದೇಶ ಮಾಡಬೇಕು ಅಂತ ಈ ದೃಷ್ಟಿಯಿಂದ ಈ ಮಂತ್ರ ಅಂತವರು ಬುದ್ಧಿಸ್ಥವಾದದನ್ನು ಪರಾಮರ್ಶೆ ಮಾಡಲಿಕ್ಕೋಸ್ಕರ ಅಯಂ ಶಬ್ದವನ್ನು ಅವರು ಗುರುರಾಜರ ಮೊದಲಿಗೆ ಬಳಸಿದ್ದಾರೆ. ಇದು ವಾದಿರಾಜ ಎನ್ನುವ ಮಂತ್ರ. ವಾದಿರಾಜ ಯತಿಗಳು, ಇಲ್ಲಿ ವಾದಿರಾಜ ಯತೀರಿತಂ ಎನ್ನುವುದಕ್ಕೆ ವಾದಿರಾಜ ಯತಿಗಳು
ಈ ರೀತ ಅಂದ್ರೆ ಪ್ರತಿಪಾದಿತರಾದವರು ಅಂತ, ಅಂದ್ರೆ ವಾದಿರಾಜ ದೇವತಾಕತ್ವ ದೇವತಾಕವಾದ ಮಂತ್ರ ಇದು ಅಂತ ತಿಳಿಸಿ ಅದರ ಸ್ವರೂಪವನ್ನ 2ನೇ ಶ್ಲೋಕದಲ್ಲಿ ಗುರುರಾಜರು ತಿಳಿಸಿಕೊಡ್ತಾರೆ. ಓಂ ಶ್ರೀಕಾರ ದ್ವಯೇನಾಪಿ ಅಂತ. ಮೂಲತಃ ಇದರಲ್ಲಿ ಓ ಮತ್ತೆ ಶ್ರೀ ಅಂತ ಇದೆ. ನಮ್ಮಲ್ಲಿ ಇವತ್ತು ಏನೊಂದು ಸಂಪ್ರದಾಯಗತ ಅಥವಾ ಏನೊಂದು ಮಂತ್ರಪಾಠ ಇದೆ, ಅದರಲ್ಲಿ ನಾವು ಅನುಸ್ವಾರ ಸಹಿತವಾಗಿ ಅದನ್ನು ಇವತ್ತು ಪಠಿಸ್ತಾ ಇದ್ದೇವೆ. ಆದರೆ ಅಣುವೃಂದಾವನಾಖ್ಯಾನ ಏನು ಇವತ್ತು ವೇದನಿಧಿಗಳ ತೀರ್ಥಕಾರ ಕಾಲದಲ್ಲಿ ಬರೆದಂಥ ಅಣುವೃಂದಾವನಾಖ್ಯಾನ ಶಿಲೆ ಇದೆ, ಅದರ ಕೆಳಭಾಗದಲ್ಲಿ ಗುರುರಾಜರ ಮಂತ್ರ ಇದೆ ಅಂತ ಈ ವ್ಯಾಖ್ಯಾನದಲ್ಲಿದೆ. ಅದನ್ನು ವ್ಯಾಸಾಚಾರ್ಯರ ಹತ್ರ ನಾನು ವಿಚಾರ ಮಾಡಿದಾಗ ಅಲ್ಲಿದೆ ಅಂತ ಅವ್ರು ಹೇಳಿದರು. ಸ್ವಲ್ಪ ವ್ಯತ್ಯಾಸ ಕಾಣ್ತದೆ. ವ್ಯಾಖ್ಯಾನದ ರಾಜಗೋಪಾಲಾಚಾರ್ಯರ ವ್ಯಾಖ್ಯಾನದಲ್ಲಿಯೂ ಸಹ ಇಲ್ಲಿ ಅಪಿ ಎನ್ನುವ ಶಬ್ದ ಏನು ಬಂದಿದೆ, ಶ್ರೀಕಾರದ್ವಯೇನಾಪಿ ಅಂತ ಏನು ಅಪಿಶಬ್ದ ಬಂದಿದೆ, ಅಪಿಶಬ್ದ ಚರಮ ಶ್ರೀಕಾರ ಉತ್ತರ ಅನುಸ್ವಾರ ಸಮುಚ್ಚಯಾರ್ಥ ಅಂಥೇಳಿ ಕೊನೆಯ ಶ್ರೀಕಾರ ಶ್ರೀ ಎನ್ನುವ ಅಕ್ಷರ ಏನಿದೆ ಅದಕ್ಕೆ ಅನುಸ್ವಾರವನ್ನು ಸೇರಿಸಬೇಕು ಅಂತ ಅವರು ಅದಕ್ಕೆ ಆ ಸಮುಚ್ಚಯವನ್ನು ತಿಳಿಸ್ಲಿಕ್ಕೋಸ್ಕರ ಅಪಿಶಬ್ದವನ್ನು ಹಾಕಿದ್ದಾರೆ ಅಂತ ಅವರು ವ್ಯಾಖ್ಯಾನವನ್ನು ಮಾಡ್ತಾರೆ. ಆ ವೃಂದಾವನಾಖ್ಯಾನ ಅನುವೃಂದಾವನಾಖ್ಯಾನ ಶಿಲೆಯಲ್ಲಿಯೂ ಸಹ ಪರಿ ಶ್ರೀಕಾರ ಇದೆ ಅಂತ ವ್ಯಾಸಾಚಾರ್ಯರು ಮೊನ್ನೆ ತಿಳಿಸಿಕೊಟ್ರು. ಹಾಗಾಗಿ ಇದ್ರ ಬಗ್ಗೆ ಇನ್ನು ಸ್ವಲ್ಪ ನಾವು